ಕೆಲವೊಮ್ಮೆ ಜೀವನದಲ್ಲಿ ಇಂಥದ್ದೊಂದು ಪ್ರಶ್ನೆ ಬರ್ಬೋದು. ನೀವು ಪ್ರೀತಿಸಿರೋ ಹುಡುಗ ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದು ನಾನು ನಿನ್ನನ್ನು ಬಿಟ್ಬಿಡ್ತಾ ಇದ್ದೀನಿ ಅನ್ನೋ ಥರ ಕಡ್ಡಿ ತುಂಡು ಆದ ಹಾಗೆ ಮಾತಾಡಿದಾಗ ಏನು ಮಾಡಬೇಕು ನಾನು ಅನ್ನೋದು. ನಮಸ್ಕಾರ ವೀಕ್ಷಕರೇ, ನಾನು ಪ್ರತಿಭಾ ಶೆಟ್ಟಿ. ನನಗೆ ಪ್ರತಿದಿನ ಬರೋ ಕ್ಲೈಂಟ್ಸ್ ಕಾಲ್ಗಳಲ್ಲಿ ಇದು ಒಂದು ಅತಿ ಗಂಭೀರವಾದಂತಹ ಒಂದು ಪ್ರಶ್ನೆ ಹುಡುಗಿರಿಗೆ ಬರೋದು. ನನ್ನ ಹುಡುಗ ನನ್ನ ಕಂಪ್ಲೀಟಾಗಿ ಬಿಟ್ಬಿಡ್ತೀನಿ, ಇನ್ನು ಮುಂದೆ ನಾನು ನಿನ್ನ ಲವ್ ಮಾಡಲ್ಲ ಅಂದಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಈ ಥರ ಸಮಸ್ಯೆನ ಕೇಳಿದಾಗ ನಾನು ಅವರಿಗೆ ಹೇಳುವಂತಹ ಟಿಪ್ಸ್ಗಳು ಅಥವಾ ಮೆಥಡ್ಸ್ಗಳನ್ನು ನಾನಿಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಮೊದಲನೇ ಸಾರ್ತಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ತೀನಿ. ಹಾಗೆ ಚಾನಲ್ನ ಫಾಲೋ ಮಾಡಿ. ಇಲ್ಲಿ ಹುಡುಗ ಮತ್ತು ಹುಡುಗಿ ಹೇಳಿರೋ ಎಲ್ಲ ಕಾರಣಗಳನ್ನು ತಗೊಳ್ಳೋಣ. ಯಾಕೆಂದರೆ ಆಕೆಗೆ ಮೊದಲು ಸಮಾಧಾನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದು ನನ್ನ ಕರ್ತವ್ಯ ಕೂಡ. ಪ್ರೀತಿ ಬಹಳ ಪವಿತ್ರವಾದದ್ದು, ಆದರೆ ಅದು ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ದುಃಖನೂ ಕೂಡ ಕೊಡುತ್ತೆ. ಆ ಹುಡುಗ ಬಿಟ್ಟು ಹೋಗ್ತೀನಿ ಅಂದಾಗ ಆಗೋ ನೋವು ಆ ಹೆಣ್ಣಿಗೆ ಮಾತ್ರ ಗೊತ್ತಿರುತ್ತೆ. ಆ ಹೆಣ್ಮಗಳು ಆ ನೋವಿಂದ ಇರೋದ್ರಲ್ಲಿ ಏನು ತಪ್ಪಿಲ್ಲ. ಅವಳು ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಅವಳಲ್ಲಿ ತನ್ನನ್ನು ತಾನೇ ನೆಗೆಟಿವ್ ಮಾಡ್ಕೋತಾ ಇದ್ದಾಳೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಅವಳಿಗೆ ಸಮಾಧಾನ ಮಾಡೋದು ನಮ್ಮ ಮೊದಲನೇ ಸ್ಟೆಪ್ ಆಗಿರುತ್ತೆ. ಈಗ ಪ್ರಶ್ನೆ ಅಥವಾ ಸಿಚುವೇಶನ್ ಏನಿದು, ಈ ಪವಿತ್ರ ಪ್ರೀತಿ ಯಾಕೆ ಈ ಥರ ಎಂಡ್ ಆಗ್ತಾ ಇದೆ ಅನ್ನೋದೇ ಇಲ್ಲಿರುವಂತಹ ದೊಡ್ಡ ಪ್ರಶ್ನೆ. ಮೊದಲನೇದಾಗಿ ನಾವಿಲ್ಲಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಯಾರಾದರೂ ದೋಷಗಳನ್ನು ಹೊಂದಿದ್ದಾರಾ? ಸ್ತ್ರೀ ದೋಷ, ನಾಗದೋಷ ಅಥವಾ ಕುಜ ದೋಷಗಳು, ತುಂಬ ದೋಷಗಳಿದೆ. ಪಿತೃದೋಷ ಕೂಡ ಒಂದು ಮುಖ್ಯವಾಗಿ. ಹೀಗಿರುವಾಗ ಮದುವೆಗಳು ಆಗೋದಕ್ಕೆ ಬಿಡೋದಿಲ್ಲ. ಹೊಸದಾಗಿ ಒಂದು ಹೆಣ್ಣು ಅಥವಾ ಒಂದು ಗಂಡು ಆ ಮನೆಗೆ ಬರೋದಕ್ಕೆ ಆ ದೋಷಗಳು ಬಿಡ್ತಾ ಇರಲ್ಲ. ಇಂಥ ಟೈಮ್ನಲ್ಲಿ ಹುಡುಗನ ಮನೆಯವರು ಹುಡುಗಿ ಡೀಟೇಲ್ಸ್ನ ತಗೊಂಡು ಯಾರಾದರೂ ಜ್ಯೋತಿಷನ ಒಂದು ಭೇಟಿಯಾಗಿ ಜ್ಯೋತಿಷದವ್ರು ಹೇಳ್ತಾರೆ ಹುಡುಗಿಗೆ ಕುಜದೋಷ ಇದೆ, ಸೊ ಈ ಹುಡುಗಿನ ನೀವು ಮದುವೆ ಮಾಡ್ಕೊಳ್ಳಿಕ್ಕಾಗಲ್ಲ, ಮದುವೆ ಆದರೆ ಆದಷ್ಟು ಬೇಗ ಡಿವೋರ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ. ಇಲ್ಲಿ ಈ ವಿಚಾರ ಹುಡುಗಿಗೆ ಗೊತ್ತಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ, ಇಲ್ಲಿ ಬ್ರೇಕಪ್ ಆಗ್ತಾ ಇದೆ. ಬ್ರೇಕಪ್ ಆಗೋದಕ್ಕೆ ರೀಸನ್ಸ್ ಹುಡುಗನಿಗೂ ಗೊತ್ತಿಲ್ಲ, ಫ್ಯಾಮಿಲಿಯವ್ರು ಇಷ್ಟಪಡ್ತಿಲ್ಲ ಅನ್ನೋದು ಒಂದೇ ಒಂದು ವಿಚಾರನ ಹುಡುಗಿಗೆ ಹೇಳಿ ಅವನು ಬ್ರೇಕಪ್ ಆಗೋಕೆ ಹೋಗ್ತಾ ಇರ್ತಾನೆ. ಅವನು ಕೂಡ ಇನ್ಪುಟ್ನ ತಗೊಂಡು ಏನು ಪ್ರಾಬ್ಲಮ್ಮು, ಏನು ದೋಷಗಳು, ಏನು ಪರಿಹಾರ ಮಾಡ್ಕೊಳ್ಬೇಕಂತ ನೋಡದೇ ಇದ್ದಾಗ ಇಲ್ಲಿ ಈ ಪವಿತ್ರವಾದ ಪ್ರೀತಿ ಎಂಡ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ದೋಷಗಳು ತುಂಬ ಸ್ಟ್ರಾಂಗ್ ಪಾಯಿಂಟ್ ಆಗಿರುತ್ತೆ. ಇದನ್ನ ನಾವು ನೋ ಅಂತ ಹೇಳೋದು ಕಷ್ಟ ಅಥವಾ ಎಸ್ ಅಂತ ಹೇಳೋದು ಕೂಡ ಕಷ್ಟ. ಇಲ್ಲಿ ನಿಜವಾಗಿ ಏನಾದರೂ ದೋಷಗಳು ಇದಾವ ಅನ್ನೋದು ಒಂದ್ಸತಿ ಗೊತ್ತಾಯ್ತು ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಪರಿಹಾರ ಮಾಡ್ಬೋದು. ಆ ಥರದೊಂದು ಪ್ರಾಪರ್ ಚೆಕ್ ಮಾಡಬೇಕು. ಹಾಗೆ ಪ್ರಾಪರ್ ಚೆಕ್ ಮಾಡಿದಾಗ ಅಷ್ಟೇ ಇಲ್ಲಿ ಏನು ನಡೆದಿದೆ, ಇಲ್ಲಿ ನಾವೇನು ಪರಿಹಾರ ಮಾಡ್ಬೋದು, ಯಾವ ದೇವಸ್ಥಾನಗಳಿಗೆ ಹೋಗಿ ಯಾವ ಪೂಜೆ ಮಾಡೋದ್ರಿಂದ ಈ ದೋಷದ ಎನರ್ಜಿ ಕಮ್ಮಿ ಆಗುತ್ತೆ. ಅವಾಗ ಫ್ಯಾಮಿಲಿಯವರು ಈ ಹೆಣ್ಣು ಅಥವಾ ಈ ಗಂಡನ್ನ ಮದುವೆಗೆ ಒಪ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಆಗುತ್ತೆ. ಫ್ಯಾಮಿಲಿ ಪ್ರೆಷರ್ನ ತಡ್ಕೊಳಕ್ಕಾಗದೆ ಎಷ್ಟೋ ಹುಡುಗರು ಅವರ ಪವಿತ್ರವಾದಂಥ ಪ್ರೀತಿಯಿಂದ ಹೊರಗಡೆ ಬಂದಿರ್ತಾರೆ. ಅವ್ರಿಗೂ ಗೊತ್ತಿರಲ್ಲ ಏನು ಮಾಡ್ಬೇಕಂತ, ಹುಡುಗಿಗೂ ಗೊತ್ತಿರಲ್ಲ ಏನು ಮಾಡ್ಬೇಕಂತ. ಇಲ್ಲಿ ಪ್ರೀತಿ ಮಾತ್ರ ಎಂಡ್ ಆಯಿತು. ಎರಡನೇದಾಗಿ ಫೈನಾನ್ಷಿಯಲ್ ಎಕ್ಸ್ಚೇಂಜಸ್. ಏನಿದು ಫೈನಾನ್ಷಿಯಲ್ ಎಕ್ಸ್ಚೇಂಜಸ್ ಅಂತಂದರೆ, ಪ್ರೀತಿನ ಕೊಟ್ಟು ಅಕ್ಕರಿನ ತಗೊಳ್ಳೋ ಹಾಗೆ ಇಲ್ಲಿ ಖರ್ಚು ವೆಚ್ಚಗಳು ಕೂಡ ನಡೀತಾ ಇರುತ್ತೆ. ಹುಡುಗ ಮತ್ತು ಹುಡುಗಿ ತೊಂದರೆ ಆದಾಗ ಅವರು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಅವರವರು ಗೋಲ್ಡನ್ನ ಅಡ ಇಟ್ಟು ತಮ್ಮ ಪ್ರೇಮಿಗೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ. ಅಥವಾ ಸ್ಯಾಲ್ರಿನ ಕೊಟ್ಟು ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿಕೊಟ್ಬಿಡೋಣ ನನ್ನ ಹುಡುಗನಿಗೆ ಅಥವಾ ಹುಡುಗಿಗೆ ಅಂತ ತುಂಬ ಒದ್ದಾಡ್ತಿರ್ತಾರೆ. ಈಗ ಹುಡುಗ ಅಥವಾ ಹುಡುಗಿ ಇಲ್ಲಿ ಯಾರಾದರೂ ಒಬ್ಬರು ಹಣನ ಕೊಟ್ಟು ಆತನ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿದ್ದಾಗ ಹುಡುಗ ಈ ಕಡೆ ಹುಡುಗಿಗೆ ಅಮೌಂಟ್ನ ವಾಪಸ್ ಕೊಡದೆ, ಅಥವಾ ಇದು ಸೇಮ್ ಹುಡುಗಿ ಜೊತೆಗೂ ಆಗ್ಬೋದು, ಹುಡುಗಿ ಈಗ ಹುಡುಗನ ಹತ್ರ ಅಮೌಂಟ್ ಇಸ್ಕೊಂಡು ವಾಪಸ್ ಕೊಡದೆ ಹುಡುಗನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಪ್ರೀತಿನಲ್ಲಿ ನಂಬಿಕೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೋಡಿ, ಯಾವತ್ತು ಹಣದ ಎಕ್ಸ್ಚೇಂಜ್ ತುಂಬ ಫ್ಯಾಮಿಲಿ ಒಳಗಡೆ ಆಗಬಾರ್ದು. ವ್ಯವಹಾರ ಯಾವತ್ತು ವ್ಯವಹಾರವಾಗಿರಬೇಕು. ಪ್ರೀತಿನ ನೀವು ಹಣದ ಜೊತೆಗೆ ತೂಗಿದಾಗ ಪ್ರೀತಿ ವ್ಯಾಲ್ಯೂ ಕಡಿಮೆ ಆದಾಗ ಕಾಣಿಸುತ್ತೆ, ಹಣದ ವ್ಯಾಲ್ಯೂ ಜಾಸ್ತಿ ಆದಾಗ ಕಾಣುತ್ತೆ. ಖರ್ಚುಗಳು ವೆಚ್ಚಗಳು ಏನೇನಾಗ್ತದೆ ಅದನ್ನು ಸಮಾನವಾಗಿ ಹಂಚ್ಕೊಳ್ಬೇಕು. ಒಮ್ಮೊಮ್ಮೆ ಪ್ರೀತಿ ಸ್ಟ್ರಾಂಗ್ ಆಗಿ ಇಲ್ಲ ಅಂತಂದಾಗ ನಿಮ್ಮ ಪ್ರೇಮಿ ಬಿಟ್ಬಿಡ್ತೀನಿ ಅಂದಾಗ ಇಲ್ಲಿ ಫೈನಾನ್ಷಿಯಲ್ ಲಾಸ್ ಆಗೋದು ಯಾರು ಹಣನ ಕೊಟ್ಟಿರ್ತಾರೋ ಅವರಿಗೆ.
ಅದು ಅಲ್ಲದೆ ಕೊಟ್ಟ ಹಣ ವಾಪಸ್ ಕೊಡಬೇಕಾಗಿಲ್ಲ ಅಂತ ಅಂದ್ಕೊಳ್ಳುವಂತಹ ಒಂದು ವಿಚಾರನೇ ಒಂದು ಕರ್ಮದ ರೀತಿ. ಆ ಹಣದ ಋಣ ತೀರಿಸ್ಬೇಕು ಅಂತೇಳಿ ಮತ್ತೆ ಮತ್ತೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರಬೇಕಾಗತ್ತೆ. ನೀವು ಕಂಪ್ಲೀಟಾಗಿ ಬಿಡ್ತೀನಿ ಅಂದ್ರೂ ಕೂಡ ಅಲ್ಲಿ ಬಿಡ್ಲಿಕ್ಕಾಗಲ್ಲ, ಬರೀ ನೋವು ಕಾಣಿಸ್ತಾ ಇರುತ್ತೆ. ಸೊ ಹಣ ಅನ್ನುವಂತಹ ಒಂದು ವಿಚಾರನ ನಿಮ್ಮ ಪ್ರೀತಿನಲ್ಲಿ ಆದಷ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡೋದು ಕೂಡ ನಿಮಗೆ ಪ್ರೀತಿ ಬಿಟ್ಟು ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನು ನಿಮ್ಮ ಪ್ರೇಮಿ ಹೇಳಲ್ಲ. ಮತ್ತೆ ಇನ್ನೊಂದು ವಿಚಾರ ನೀವು ಗಮನಿಸ್ಬೇಕು, ಪ್ರೀತಿನಲ್ಲಿ ಈ ಹಣ ಎಕ್ಸ್ಚೇಂಜ್ ಏನೇ ಆದ್ರೂ ಅದನ್ನು ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನಿಮ್ಮ ಪ್ರೇಮಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಮ ಪ್ರೇಮಿ ಅಬ್ಸರ್ವ್ ಮಾಡಿ, ಹೌದು ನನ್ನ ಪ್ರೇಮಿಗೆ ಹಣದಲ್ಲಿರುವಷ್ಟು ಗೌರವ ಪ್ರೀತಿ ಮೇಲೂ ಇದೆ, ಸೊ ನನಗೆ ಇವರು ಸೂಟಬಲ್ ಪರ್ಸನ್ ಅಂತ. ನಿಮ್ಮನ್ನ ಎಷ್ಟೇ ಕಷ್ಟ ಆದ್ರೂ ಬಿಟ್ಕೊಡಲ್ಲ. ನೀವು ಹಣಕ್ಕೆ ಎಷ್ಟು ವ್ಯವಹಾರಕ್ಕೆ ನೀವು ಗೌರವ ಕೊಡ್ತೀರೋ ಆ ಪ್ರೀತಿಗೂ ಅಷ್ಟೇ ಗೌರವ ಕೊಡಬೇಕು. ಹಣ ಬಂದಾಗ ಪ್ರೀತಿನ ಬಿಡೋದು, ಪ್ರೀತಿ ಬಂದಾಗ ಹಣನ ಬಿಡೋದು ಆ ಥರ ಮಾಡಬಾರ್ದು. ಯಾಕೆಂದ್ರೆ ಜೀವನದಲ್ಲಿ ಎಲ್ಲದೂ ಮುಖ್ಯ ಆಗಿರುತ್ತೆ. ನೋಡಿ, ನಿಮ್ಮ ಪ್ರೀತಿನಲ್ಲಿ ಏನಾದರೂ ನಿಮ್ಮ ಪ್ರೇಮಿ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಈ ಥರನೂ ಒಂದು ರೀಸನ್ ಬಂದಿತ್ತಾ, ನಾನು ನಂಬಿಕೆನ ಕಳ್ಕೊಳ್ಳುವಂತಹ ಕೆಲಸ ಏನಾದರೂ ಮಾಡಿದ್ನಾ, ಇದನ್ನ ದಯವಿಟ್ಟು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಮೂರನೇದಾಗಿ, ಪ್ರೀತಿ ಮಾಡಿರೋ ಹುಡುಗ ಬೇರೆಯವರನ್ನ ಇಷ್ಟಪಡ್ತಿರೋದು. ನಿಮ್ಮ ಹುಡುಗ ಡೈರೆಕ್ಟ್ ಆಗಿ ನಿಮ್ಗೆ ಏನೋ ಕ್ಲೋಸರ್ ಹೇಳ್ತಾ ಇದ್ರೆ, ನಿನ್ನನ್ನು ನಾನು ಬಿಡ್ತಾ ಇದ್ದೀನಿ, ಈ ಥರ ಒಂದು ವಿಚಾರ ನಿಮಗೆ ಗೊತ್ತಾದಾಗ ನೀವು ಅವರನ್ನ ಕೌನ್ಸಿಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕಾಮಾಗಿ ನೀವು ಅವ್ರನ್ನ ಕೇಳಿಸ್ಕೊಳ್ಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಯಾಕೆ ನಿಮ್ಮನ್ನು ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ಕ್ಲಿಯರಾಗಿ ಕೇಳಿಸ್ಕೊಳ್ಬೇಕು. ಎಷ್ಟೋ ಸಾರ್ತಿ ಮುಂಗೋಪದಲ್ಲೂ ಕೂಡ ಈ ಥರ ಕ್ಲೋಸರ್ ಕೊಡುವಂತಹ ಸಮಸ್ಯೆಗಳು ಬಂದಿರುತ್ತೆ. ನೀವು ಎಷ್ಟು ಕ್ವಾಲಿಟಿ ಟೈಮ್ನ ಕೊಟ್ಟು ನಿಮ್ಮ ಹುಡುಗನ್ನ ಮಾತುಗಳನ್ನು ಕೇಳಿಸ್ಕೊಂತೀರ ಗೊತ್ತಾ, ಅದು ಕೂಡ ಅವರಿಗೆ ರೆಸ್ಪೆಕ್ಟ್ ತೋರಿಸಿದ ರೀತಿ. ಅಲ್ಲೂ ಕೂಡ ಎಷ್ಟೋ ಸಾರ್ತಿ ನಿಮ್ಮ ಪ್ರೀತಿ ಉಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮುಂದಿನ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಹುಡುಗಿರ ಕೆಲವು ಪಾಸಿಟಿವ್ ವರ್ತನೆಗಳು ಹುಡುಗರನ್ನ ಬೇಸರ ತರಿಸಿರುತ್ತೆ. ಹುಡುಗಿರಲ್ಲಿ ತುಂಬ ಜಾಸ್ತಿ ಪಾಸಿಟಿವ್ನೆಸ್ ಇರುತ್ತೆ, ಅದು ಹುಡುಗರನ್ನ ಕಟ್ಟಿ ಹಾಕ್ತಿರುತ್ತೆ. ಹೀಗೆ ನಿಮ್ಮ ಹುಡುಗ ನಿಮ್ಮ ಬಿಟ್ಬಿಡ್ತೀನಿ ಅಂತಂದಾಗ ಏನು ಮಾಡಬೇಕು ಅಂತಂದರೆ, ಅಲ್ಲಿ ಏನಾದರೂ ನಿಮ್ಮ ಪಾಸಿಟಿವ್ನೆಸ್ಸಿಂದನೇ ಏನೋ ಪ್ರಾಬ್ಲಮ್ ಆಗ್ತಿದೆಯಾ ಅನ್ನೋದನ್ನು ನೀವು ಅನಾಲಿಸಿಸ್ ಮಾಡಬೇಕಾಗಿ ಬರುತ್ತೆ. ಒಮ್ಮೆ ಕ್ಷಮೆ ಕೇಳಿಬಿಡಿ. ಪ್ರೀತಿನ ಸರಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಟ್ರೈ ಮಾಡ್ಬೋದು ಅಷ್ಟು ಟ್ರೈ ಮಾಡಲೇಬೇಕಾಗಿ ಬರುತ್ತೆ. ನೀವು ನಿಮ್ಮ ಹುಡುಗ ಒಪ್ಪಲಿಲ್ಲ, ಅವನಿಗೆ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ, ಅವನು ಇದನ್ನು ಕಂಪ್ಲೀಟ್ ಎಂಡ್ ಮಾಡಬೇಕು ಅಂತ ಇದ್ದಾನೆ ಅಂತಂದಾಗ ಖಂಡಿತವಾಗ್ಲೂ ನೀವು ನಮ್ಮಂಥ ಯಾರಾದರೂ ಒಬ್ಬ ಕೌನ್ಸಿಲರ್ನ ಭೇಟಿ ಆಗೋದು ಒಳ್ಳೆಯದು. ಹುಡುಗರು ಪಾಸಿಟಿವ್ನ ಒಂದು ಕಾಟ ಅನ್ನೋ ಥರ ತಗೊಂಡಾಗ ಅವರು ಮೂವ್ ಆನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಪಾಸಿಟಿವ್ನೆಸ್ ಸಮಸ್ಯೆಗಳು ತುಂಬ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹುಡುಗ ಹುಡುಗಿರು ಇಬ್ಬರಲ್ಲೂ ಕೂಡ ಈ ಪಾಸಿಟಿವ್ನೆಸ್ ಇದ್ದಾಗ ತುಂಬಾ ಪ್ರಾಬ್ಲಮ್ಗಳಾಗುತ್ತೆ. ಅಲ್ಲಿ ಪ್ರೀತಿಗೆ ಬೆಲೆ ಇಲ್ದಾಗ ಆಗುತ್ತೆ. ಪ್ರೀತಿಗೆ ಇರುತ್ತೆ, ಬಟ್ ಪ್ರೀತಿಗೆ ಬೇರೆ ಏನೇನು ವಿಚಾರಗಳು ಟ್ಯಾಗ್ ಮಾಡಿಕೊಂಡು ಅಲ್ಲಿ ಪ್ರೀತಿ ಬಂದು ತುಂಬ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರುತ್ತೆ. ವೀಕ್ಷಕರೇ, ಇದು ಯಾರದ್ದೋ ಒಬ್ರು ಕಥೆ ಅಲ್ಲ. ಪ್ರತಿದಿನ ನಾನು ಕೇಳೋ ಸಮಸ್ಯೆಗಳಲ್ಲಿ ಒಂದು ಅತಿ ಮುಖ್ಯವಾದಂತಹ ಸಮಸ್ಯೆ ಇದು. ಬಟ್ ಇದು ರಿಪೀಟೆಡ್ ಆಗಿ ಬರ್ತಾ ಇದೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು, ನಿಮ್ಗಳಿಗೆ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡಿಸೋದಕ್ಕೆ ಸಣ್ಣ ಪ್ರಯತ್ನನ ಮಾಡಿದ್ದೀನಿ. ನಿಮಗೆ ನನ್ನ ಪ್ರಯತ್ನ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಸಮಸ್ಯೆಗಳು ಈ ಥರನೇ ಇದೆ. ಈ ಸಮಸ್ಯೆಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹಾಗೆ ನಿಮಗೆ ಯಾವ ಕ್ಷಣದಲ್ಲಿ ನಮ್ಮಂಥವರ ಸಹಾಯ ಬೇಕಾಗುತ್ತೆ ಅದನ್ನು ನೀವೇ ಡಿಸೈಡ್ ಮಾಡಿ ನಮ್ಮನ್ನು ರೀಚ್ ಆಗಲಿಕ್ಕೆ ಟ್ರೈ ಮಾಡಿ. ಸಮಸ್ಯೆಗಳು ಬರೋದು ಹೆಚ್ಚಲ್ಲ, ಸಮಸ್ಯೆಗಳನ್ನು ನೀವು ಹಾಗೆ ತೂಗಿಸ್ಕೊಂಡು ಹೋಗ್ತಿರೋದು ತಪ್ಪಾಗುತ್ತೆ. ಸಮಸ್ಯೆ ಬಂದಾಗ ಅದಕ್ಕೆ ಉತ್ತರನ ಹುಡುಕಬೇಕು. ಆ ಉತ್ತರ ನಿಮಗೆ ಸರಿಯಾಗಿದೆ ಅಂತ ಅನಿಸಿ ನೀವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಪ್ರೀತಿ ಮತ್ತು ಮನೆ ವ್ಯವಹಾರ ಎಲ್ಲದೂ ಸರಿ ಹೋಗುತ್ತೆ. ಎಲ್ಲರ ಪ್ರೀತಿಗೂ ಜಯವಾಗಲಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ಪ್ರೀತಿ ಕಡೆ ಗಮನ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸ್ವಸ್ತಿ. ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.